ನಮಸ್ತೆ ಸ್ನೇಹಿತರೆ. ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರಗಳ ಬಗ್ಗೆ, ದೇವಿ ಶಕ್ತಿ ಬಗ್ಗೆ, ಚಾಮುಂಡೇಶ್ವರಿ ಆಗಲಿ, ಬನಶಂಕರಿ ಅಮ್ಮನವರಾಗಲಿ, ದೇವತೆಗಳಿಗೆ ಹೆಚ್ಚು ಶಕ್ತಿ ಇರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದು ಕಂಟಿನ್ಯೂಯೇಷನ್ ಆಗಿ ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ತುಂಬ ವಿಜೃಂಭಣೆಯಾಗಿ ದೇವಿ ತಾಯಿಯ ಯಾವುದೇ ಹೆಣ್ಣು ದೇವರಿಗೆ ತುಂಬ ಬಲ ಬಂದಿರತ್ತೆ. ಪೂಜೆ ಮಾಡಿದಷ್ಟು ತುಂಬ ಹೆಚ್ಚಿನ ರೀತಿಯಲ್ಲಿ ನಮಗೆ ಅಭಯಸ್ಥಳನ್ನ ತಾಯಿ ನೀಡ್ತಾಳೆ. ಅದೇ ರೀತಿ ಇದೇ ಆಷಾಢ ಮಾಸದಲ್ಲಿ ಬರುವಂತಹ ತಾಯಿ, ಮೈಸೂರಿನವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ತಾಯಿ ಚಾಮುಂಡೇಶ್ವರಿ ವರ್ಧಂತಿ ಬಂದಿದೆ. ಅದು ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ನಮಗೆ ಮೈಸೂರಿಗೆ ಬರೋಕ್ಕಾಗಲ್ಲ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ಯಾವ ಥರ ಪೂಜೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಮನೆಯಲ್ಲೇ ನೀವು ದೇವಿಯ ಪೂಜೆಯನ್ನು, ಆರಾಧನೆಯನ್ನು ಮಾಡಬಹುದು. ಬನ್ನಿ ನೋಡೋಣ. ಈಗ ಆಷಾಢ ಮಾಸದಲ್ಲಿ ಬರುವಂತಹ ವರ್ಧಂತಿ ವಿಶೇಷವಾಗಿ ಶಕ್ತಿ, ಹೆಣ್ಣು ದೇವತೆಗಳಿಗೆ ಹೆಚ್ಚು ಶಕ್ತಿಯನ್ನು ನೀಡಲಾಗಿರುತ್ತದೆ. ಚಾಮುಂಡೇಶ್ವರಿಯ ವರ್ಧಂತಿ ಅಂದರೆ ತಾಯಿ ಚಾಮುಂಡೇಶ್ವರಿ ಹುಟ್ಟಿದ ದಿನ ಅಂತ ಹೇಳಲಾಗುತ್ತೆ. ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ಹಾಗೂ ರೇವತಿ ನಕ್ಷತ್ರದಂದು ಅಮ್ಮನವರ ವರ್ಧಂತಿ ನಡೆಯುತ್ತೆ. ಇದು ಯಾವ ದಿನ ಬಂದಿದೆ ಅಂತ ನೋಡೋದಾದರೆ, ಇದೇ ಆಗಸ್ಟ್ ತಿಂಗಳು 4ನೇ ತಾರೀಕು ಮಂಗಳವಾರ ಅಮ್ಮನವರ ವರ್ಧಂತಿ ಬಂದಿದೆ. ಆ ದಿನದಂದು ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಅಭಯಹಸ್ತ ನಿಮ್ಮ ಮೇಲೆ ಇರಬೇಕು, ನಮಗೆ ಬೇಕು ಅಂತಂದರೆ ನೀವು ಮೈಸೂರಿಗೆ ಬರಬಹುದು, ಚಾಮುಂಡಿ ತಾಯಿ ದರ್ಶನ ಮಾಡ್ಬೋದು. ನಮಗೆ ಮಾಡೋಕ್ಕಾಗಲ್ಲ, ಮನೆಯಲ್ಲೇ ಯಾವ ಥರ ನಾವು ಆರಾಧನೆಯನ್ನು ಮಾಡಬೇಕು ಅಂದರೆ ತಾಯಿದು ಒಂದು ಫೋಟೋ ಬೇಕಾಗುತ್ತೆ. ನಮ್ಮ ಹತ್ರ ಚಾಮುಂಡೇಶ್ವರಿ ತಾಯಿ ಇಲ್ಲಾಂದ್ರೂ ಪರವಾಗಿಲ್ಲ, ಹೆಣ್ಣು ಯಾವ ದೇವತೆ ಆದರೂ ಆ ತಾಯಿನ ಪೂಜೆ ಮಾಡಬೇಕು. ತಾಯಿನೇ ನಮಗೆ ಅಮ್ಮನಾಗಿ ಸಲಹುತ್ತಾಳೆ ಅಂತ ಅಂದ್ಕೊಂಡು ನಾವು ಒಂದು ಹೆಣ್ಣು ದೇವರ ಫೋಟೋ ಬೇಕಾಗುತ್ತೆ. ಇಲ್ಲ ಕಳಸ, ನಿಮ್ಮ ಮನೇಲಿ ಕಳಸ ಇಡೋ ಪದ್ಧತಿ ಇದ್ದರೆ ಅದರಲ್ಲೇ ತಾಯಿಯನ್ನು ಆಹ್ವಾನ ಮಾಡಿಬಿಟ್ಟು ಆ ಕಳಸಕ್ಕೇ ನೀವು ಪೂಜೆಯನ್ನು ಮಾಡುವಂಥದ್ದು. ಇಲ್ಲ ಹತ್ರದಲ್ಲೇ ಯಾವುದಾದ್ರೂ ಹೆಣ್ಣು ದೇವಸ್ಥಾನವಿದ್ದರೆ ಆ ಶಕ್ತಿ ಪೀಠಕ್ಕೆ ನೀವು ಹೋಗ್ಬಿಟ್ಟು ಪೂಜೆಯನ್ನು ಸಲ್ಲಿಸೋವಂಥದ್ದು. ಯಾವ ರೀತಿ ಮಾಡಬೇಕು, ಅವತ್ತು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು 3:30ಯಿಂದ 5:30 ಒಳಗೆ ಪೂಜೆ ಮಾಡಿದರೆ ತುಂಬ ಶುಭ. ಪೂಜೆಯನ್ನು ಮಾಡಿದರೆ ತಾಯಿ ಒಲಿತಾಳೆ ಅಂತ ಹೇಳಲಾಗುತ್ತೆ. ಅಷ್ಟೊತ್ತು ಆಗಲ್ಲ ಅಂದರೆ ರಾಹುಕಾಲ ಬಿಟ್ಟು ಅವತ್ತಿನ ದಿನ ಮಂಗಳವಾರ 4ನೇ ತಾರೀಕು ಯಾವ ಸಮಯದಲ್ಲಾದರೂ ರಾಹುಕಾಲ ಬಿಟ್ಟು ಪೂಜೆಯನ್ನು ಮಾಡ್ಬೋದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ, ಇಲ್ಲ ಸಂಜೆ ಗೋಧೂಳಿ ಸಮಯದಲ್ಲಿ 5:30ಯಿಂದ 7:30 ಒಳಗೆ ಮಾಡುವಂಥದ್ದು. ವಿಶೇಷವಾಗಿ ದೀಪಾರಾಧನೆಗಳ ಬಗ್ಗೆ ಇವತ್ತು ತಿಳಿಸ್ತಾ ಹೋಗ್ತೀನಿ. ತಾಯಿಗೆ ಮನೆಯನ್ನು ಶುಭ್ರಗೊಳಿಸಿ ನೀವು ಶುಭ್ರವಾಗಿ ಬೆಳಗ್ಗೆನೇ ಪೂಜೆ ಮಾಡಿಬಿಡಿ. ಸಾಯಂಕಾಲ ಹೊತ್ತು ತಾಯಿಗೆ ನಿಂಬೆಹಣ್ಣಿನ ದೀಪ, ವಿಶೇಷವಾಗಿ ತಾಯಿನ ಒಲಿಸ್ಕೋಬೇಕಂದ್ರೆ ನಿಂಬೆಹಣ್ಣಿನ ದೀಪ 5 ಆಗಲಿ 9 ಆಗಲಿ 11 ಆಗಲಿ ಈ ಥರ ನಿಂಬೆಹಣ್ಣಿನ ದೀಪ ಆರಾಧನೆ ಮಾಡುವಂಥದ್ದು. ಬೆಲ್ಲದ ಆರಾಧನೆ ಮಾಡುವಂಥದ್ದು. ನಿಮ್ಗೆ ಏನೇ ಕಷ್ಟಗಳಿದ್ರು, ಸಾಲ ಬಾಧೆ ಇದೆಯಾ, ನಿಮಗೆ ಮಕ್ಕಳು ಓದ್ತಾ ಇಲ್ವಾ, ಇಲ್ಲ ನಿಮಗೆ ದುಡ್ಡಿನ ಹಣಕಾಸಿನ ತೊಂದರೆ ಇದೆಯಾ, ಮನೆಯಲ್ಲಿ ಕಿರಿಕಿರಿ ಜಗಳ ಆ ಥರ ಅನ್ನಿಸ್ತಾ ಇದೆಯಾ, ತಾಯಿಗೆ ಈ ರೀತಿ ಸಂಕಲ್ಪ ಮಾಡಿಕೊಂಡು ಅವತ್ತಿನ ದಿನ ನೀವು ನಿಂಬೆಹಣ್ಣಿನ ಆರಾಧನೆ ಮಾಡ್ಬೋದು. ಬೆಲ್ಲದ ಆರಾಧನೆ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದು ದೀಪಾರಾಧನೆ ಮಾಡಿದರೆ ತುಂಬ 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 ಒಳ್ಳೆಯದು. ಆಮೇಲೆ ತುಪ್ಪದ ದೀಪ ಹಚ್ಚಬೇಕು ತಾಯಿಗೆ 2. ಆಮೇಲೆ ಬೇವಿನ ಸೊಪ್ಪು ಎಲ್ಲಾದರೂ ಸಿಕ್ಕರೆ ತಂದುಬಿಟ್ಟು ದೇವಿಗೆ ಅರ್ಪಣೆಯನ್ನು ಮಾಡುವಂಥದ್ದು. ಆಮೇಲೆ ಮಲ್ಲಿಗೆ ಹೂವು ತಾಯಿಗೆ ತುಂಬ ಇಷ್ಟ. ಅವತ್ತಿನ ದಿನ ಸ್ವಲ್ಪನಾದರೂ ಮಲ್ಲಿಗೆ ಹೂವು ತಾಯಿಗೆ ಅರ್ಪಣೆನೇ ಮಾಡಿ. ತಾಯಿ ಲಕ್ಷ್ಮಿಗೆ ಕೆಂಪು ಹೂವು ತುಂಬ ಇಷ್ಟ. ಗುಲಾಬಿ ಆ ಥರ ಏನಾದರೂ ರೋಸ್ ಸಿಕ್ಕರೆ ಸಮರ್ಪಣೆಯನ್ನು ಮಾಡುವಂಥದ್ದು. ನಿಂಬೆಹಣ್ಣಿನ ದೀಪಾರಾಧನೆ, ಬೆಲ್ಲದ ದೀಪಾರಾಧನೆ, ತುಪ್ಪದ ದೀಪಾರಾಧನೆ, ಇಲ್ಲ ನೀವು ಮಣ್ಣಿನಿಂದ ಎಣ್ಣೆನೇ ಹಾಕಿಬಿಟ್ಟು ನೀವು ದೀಪಾರಾಧನೆ ಮಾಡ್ತೀವಿ ಅಂದರೆ 2 ದೀಪಗಳನ್ನು ದೇವಿಗೆ ಬೆಳಗುವಂಥದ್ದು. ಈ ಥರ ನೀವು ಅವತ್ತಿನ ದಿನ ಮಾಡಿ ನಿಮ್ಮ ಸಂಕಲ್ಪವನ್ನು ತಾಯಿ ಮುಂದೆ ಇಡಬೇಕು. ನನಗೆ ಈ ಥರ ಕಷ್ಟ ಇದೆ ತಾಯಿ, ಇದರಿಂದ ದೂರ ಮಾಡು ಅಂತ ಹೇಳಿ ನಿಂಬೆಹಣ್ಣಿನ ದೀಪವನ್ನು ಬೆಳಗುವಂಥದ್ದು ತಾಯಿಗೆ. ಹತ್ತಿರದಲ್ಲೇ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗ್ಬಿಟ್ಟು ಮಡ್ಲಕ್ಕಿನ ಕೊಟ್ಟು ಬನ್ನಿ ತಾಯಿಗೆ. ಮಡ್ಲಕ್ಕಿ ಅಂದರೆ ಗೊತ್ತಾಗುತ್ತಲ್ವ, ಅಕ್ಕಿ, ಬೇಳೆ, ಕೊಬ್ಬರಿ ಆ ಥರ, ಬಳೆ, ನಿಮ್ಗೆ ಸೀರೆ ಕೊಡೋ ಅಷ್ಟು ಶಕ್ತಿ ಇದ್ದರೆ ಕೊಡಿ, ಇಲ್ಲ ಬ್ಲೌಸ್ ಪೀಸ್ ಕೊಡ್ಬೋದು. ಎಲೆ, ಅಡಿಕೆ, ಅರಿಶಿಣ ಕೊಂಬು, ಕುಂಕುಮ, ಆಮೇಲೆ ಅದರಲ್ಲಿ ಕಾಯಿನ್ ಇಡಿ. ಎಷ್ಟಾದರೂ 11 ರೂಪಾಯಿ ಆಗಲಿ 5 ರೂಪಾಯಿ ಆಗಲಿ ಕಾಯಿನ್ ಇಟ್ಬಿಟ್ಟು ಹೂವು
ಹಣ್ಣು ಕಾಯಿ ಇಷ್ಟಿಟ್ಬಿಟ್ಟು ತಾಯಿಗೆ ಮಡಿಲಕ್ಕಿಯನ್ನು ಕೊಡುವಂಥದ್ದು. ಹತ್ರದಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಡುವಂಥದ್ದು. ನೀವೇನಾದರೂ ಮೈಸೂರಲ್ಲೇ ಇದ್ದರೆ ತಾಯಿ ದರ್ಶನವನ್ನು ಅವತ್ತಿನ ದಿನ ಪಡ್ಕೊಳ್ಳಿ. ಅವತ್ತಿನ ದಿನ ಮೈಸೂರಲ್ಲಿ ತುಂಬ ವಿಜೃಂಭಣೆಯಿಂದ ತಾಯಿ ಮಹೋತ್ಸವ ಇಲ್ಲಿ ನೆರವೇರುತ್ತೆ. ರಥೋತ್ಸವ ಇರುತ್ತೆ, ಅನ್ನದಾನ, ಅನ್ನ ಸಂತರ್ಪಣೆ, ತುಂಬ ಭಕ್ತಾದಿಗಳು ಇಲ್ಲಿ ಮೈಸೂರಲ್ಲಿ ಎಲ್ಲ ಕಡೆಯೂ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಆದರೆ ಮೈಸೂರಿಗೆ ಬಂದು ತಾಯಿ ದರ್ಶನ ಪಡ್ಕೊಳ್ಳಿ. ಇಲ್ಲ ಹತ್ತಿರದಲ್ಲೇ ಇರ್ತಕ್ಕಂಥ ಯಾವುದಾದ್ರೂ ಹೆಣ್ಣು ಶಕ್ತಿ ದೇವಸ್ಥಾನಕ್ಕೆ ನೀವು ಭೇಟಿಯನ್ನು ನೀಡಿ ಅಲ್ಲಿ ನೀವು ಮಡಿಲಕ್ಕಿಯನ್ನು ಅರ್ಪಣೆ ಮಾಡುವಂಥದ್ದು. ಈ ಥರ ಮಾಡಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು ಆದಷ್ಟು ಬೇಗ ಆ ತಾಯಿ ಚಾಮುಂಡೇಶ್ವರಿ ದೂರ ಮಾಡಲಿ, ನಿಮಗೆ ಕೃಪೆಯ ಹಸ್ತ ನೀಡಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊತೀನಿ. ಎಲ್ಲರಿಗೂ ತಾಯಿ ವರ್ಧಂತಿಯ ಹಾರ್ದಿಕ ಶುಭಾಶಯಗಳು. ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇದಾಗಿತ್ತು ನನ್ನ ವಿಡಿಯೋ. ಧನ್ಯವಾದ.